ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪನೊಳಿ ಬೇಲಿನ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವೊಂದು ಅಕ್ಕಿ ಉಂಡೆ ಮಾಡುವ, ಅಂದರೆ ನಾವು ಕ್ರಿಸ್ಮಸ್ಗೆ ಮಾಡುವಂಥ, ಇಲ್ಲದ್ರೆ ನಾವು ಮನೆಯಲ್ಲಿ ಸಹ ಈಗಲೂ ಮಾಡ್ಬೋದು, ಈಗ ಸಹ ಹಾಗೆ ನಾವು ಅಕ್ಕಿ ಉಂಡೆಯನ್ನು ಮಾಡ್ತೇವೆ. ಈಗ ನಮ್ಮ ಕ್ವಾಂಟಿಟಿಯಲ್ಲಿ ನಾವು ಒಂದು 5 kg ಅಷ್ಟು ಅಕ್ಕಿಯದ್ದು ಮಾಡ್ತಾ ಇದ್ದೇವೆ. ನಾವು ಹೇಗೆ ಮಾಡ್ತೇನೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಾನಲನ್ನು ವಿಸಿಟ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡುವ. ಈಗ ನೋಡಿ, ಈಗ ನಾವು 5 kg ಅಷ್ಟು ಅಕ್ಕಿ ಅಂತ ತಗೊಂಡಿದ್ದೆ. ಈಗ ನಾವು ಸ್ವಲ್ಪವನ್ನು ನಾನೀಗ ಇದರಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ನಿಮಗೆ ಜಸ್ಟ್ ನಾನು ತೋರಿಸಲಿಕ್ಕೆ ತಕ್ಕ ಮಾಡಿದ್ದು. ಮತ್ತು ನಾವು ಅದು ದೊಡ್ಡ ನಮ್ಮ ಇದರಲ್ಲಿ ಬೇಕರಿಯಲ್ಲಿ ದೊಡ್ಡ ಬಾಣಲೆಯಲ್ಲಿ ಇಟ್ಟು ಮಾಡಿದ್ದೇವೆ. 5 kg ಅಷ್ಟು ಅಕ್ಕಿಯನ್ನು ನಾವೀಗ ಒಣಗಿಸಿ ನಾವೀಗ ಅದನ್ನು ಡ್ರೈ ಮಾಡ್ತಾ ಇದ್ದೇವೆ. ಆದ ನಂತರ ಅದನ್ನು ನಾವು ಹುಡಿ ಮಾಡಬೇಕಷ್ಟೇ. ಅದಕ್ಕೋಸ್ಕರ ಈಗ ನೋಡಿ, ಇದೆಲ್ಲ ಅದನ್ನು ಬಿಸಿ ಮಾಡಿ ಆಗಿದೆ, ಫ್ರೈ ಮಾಡಿ ಆಗಿದೆ ಎಣ್ಣೆಯನ್ನು. ಈಗ ನಾವು ಅದನ್ನು ಒಣಗಿಸಬೇಕು, ಅದನ್ನೀಗ ಹುಡಿ ಮಾಡಬೇಕು. ಈಗ ನಾವೊಂದು 5 kg ಅಕ್ಕಿಗೆ 2.5 kg ಅಷ್ಟು ನಾವು ಬೆಲ್ಲವನ್ನು ತಗೊಂಡಿದ್ದೇವೆ. 2.5 kg ಅಷ್ಟು ಬೆಲ್ಲ ಸಾಕು, ಇಲ್ಲ ತುಂಬ ಸಿಹಿ ಆಗ್ತದೆ. ಅದಕ್ಕೋಸ್ಕರ ಈಗ 2.5 kg ಅಷ್ಟು ಬೆಲ್ಲವನ್ನು ನಾವು ಅದನ್ನು ಚೆಂದ ಗುದ್ದಿ ಆದಂತೆ ನಾವು ಅದನ್ನು ಇದಕ್ಕೆ ಸ್ವಲ್ಪ ಬಾಣಲೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತೆ ನಾವು ಅದನ್ನು ಕರಗಿಸಬೇಕು. ಅದು ಸ್ವಲ್ಪ ವೀಡಿಯೋ ಸ್ವಲ್ಪ ಮಿಸ್ ಆಯಿತು ನಂದು. ಈಗ ನೋಡಿ, ಇದು ಬೆಲ್ಲ ಕರಗಿ ಆಗಿ ಈಗ ಪಾಕ ಬೇಕಂತೇನಿಲ್ಲ, ಸ್ವಲ್ಪ ಕಡಕ್ ಸಹ ಬೇಡ, ತುಂಬ ಮೆದು ಸಹ ಬೇಡ, ಮೀಡಿಯಮ್ ಅಷ್ಟು ಪಾಕ ಸಾಕು. ಯಾಕಂದರೆ ಕಡಕ್ ಇಟ್ಟರೆ ಲಡ್ಡು ತುಂಬ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ಈಗ ತುಂಬ ಮೆದು ಸಹ ಅಲ್ಲ, ಮಧ್ಯದಲ್ಲಿ. ಅದು ನಿಮಗೆ ಗೊತ್ತಾಗ್ತದೆ ನೀವು ಮಾಡುವಾಗ. ಇದು ನಾವು ತುಂಬ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೇವಲ್ಲ, ಹಾಗಾಗಿ ನಾವು ಸ್ವಲ್ಪ ಇದನ್ನು ಖಡಕ್ಕಾಗಿ ಇಡಲಿಲ್ಲ, ತುಂಬ ಖಡಕ್ ಇಡಲಿಲ್ಲ. ಈಗ ನೋಡಿ, ಈಗ ನಾನು ಅಕ್ಕಿಯನ್ನು ಹುಡಿ ಮಾಡಿಸಿ ಆಗಿದೆ. ಈಗ ಹುಡಿ ಮಾಡಿ ಅದನ್ನು ಈಗ ಅದಕ್ಕೀಗ ನಾನು ಅದೇ ಬೆಲ್ಲಕ್ಕೆ ಈ ಅಕ್ಕಿ ಹುಡಿಯನ್ನು ಹಾಕಬೇಕು. ನಾವು ಬಿಸಿಯಾಗಿದ್ದ ಬೆಲ್ಲಕ್ಕೆ ನಾವು ಅದನ್ನು ತೆಗೆದು ಕೆಳಗೆ ಇಟ್ಟಾದಂದ್ರೆ ನಾವು ಇದನ್ನು ಈ ಅಕ್ಕಿ ಹುಡಿಯನ್ನು ಹಾಕಬೇಕು. ಅದಕ್ಕೆ ಅಕ್ಕಿ ಹುಡಿ ಹಾಕಿ ನಾವು ಹೇಗೆ ಬೇಕು ಹಾಗೆ ನಾವು ಅದನ್ನು ಕಲಗಿಸ್ಕೊಳ್ಬೇಕು. ಕೈಯಲ್ಲಿ ಕೈಯಲ್ಲಿ ಅದನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾವು ದೊಡ್ಡ ಸೌಂಡಲ್ಲಿ ಮಾಡ್ತಿದ್ದೇವೆ. ಯಾಕಂದರೆ ಅದು ಬಿಸಿ ಉಂಟು ಪಾಕ. ಅದಕ್ಕೋಸ್ಕರ ಈಗ ನಾವು ಅದನ್ನೇ ಫುಲ್ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡುವಾಗ ಅದಕ್ಕೆ ಸ್ವಲ್ಪ ನಾವು ಏಲಕ್ಕಿ ಹುಡಿ ಎಲ್ಲ ಹಾಕಿದ್ದೇವೆ. ಅದು ಸ್ವಲ್ಪ ನಿಮಗೆ ಮಿಸ್ ಆಯಿತು ಏಲಕ್ಕಿ ಹುಡಿ ಹಾಕೋದು. ಈಗ ಒಂದು 2 ಸ್ಪೂನಷ್ಟು ಏಲಕ್ಕಿ ಹುಡಿ ಸಹ ಹಾಕಬೇಕು ಫ್ಲೇವರಿಗೆ ತಕ್ಕ. ಮತ್ತು ಆದ ನಂತರ ಇದನ್ನು ಚೆಂದ ನಾವು ಇದನ್ನೀಗ ಇದು ಮಾಡಬೇಕು, ಪಾಕ ಅದಕ್ಕೆ ಮಿಕ್ಸ್ ಆಗಬೇಕು. ಯಾಕಂದರೆ ಅದು ಮಿಕ್ಸ್ ಆಗಬೇಕು, ತುಂಬ ಮಿಕ್ಸ್ ಆಗಬೇಕು. ಮತ್ತು ನಮಗೆ ಕಟ್ಟಲಿಕ್ಕೆ ಹದ ಬರುವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಬೇಗನೆ ಗಟ್ಟಿ ಆಗ್ತದೆ. ಬೆಲ್ಲಕ್ಕೆ ಅಕ್ಕಿ ಹುಡಿ ಹಾಕಿದಾಗ ಒಂದು 2, 3, 4 ನಿಮಿಷದಲ್ಲಿ ಅದು ಗಟ್ಟಿಯಾಗಿ ಆಗ್ತದೆ. ಈಗ ನೋಡಿ, ಈಗ ಕಟ್ಟುವಂಥ ಹದ ಬಂತು. ಈಗ ನನ್ನ ಹಸ್ಬೆಂಡ್ ಕಟ್ತಾ ಇದ್ದಾರೆ ನೋಡಿ. ಈ ಹದದಲ್ಲಿ ಬರಬೇಕು ಕಟ್ಟಲಿಕ್ಕೆ, ನೋಡಿ ಹಾಗೆ ಬರಬೇಕು. ಮತ್ತು ಅದಕ್ಕೆ ನಾವು ಕಟ್ಟಿ ಆದ ನಂತರ ಹಾಗೆ ಅದನ್ನು ನಾವು ಹಾಕಬಾರ್ದು. ಅದಕ್ಕೆ ಒಂದು ಅಕ್ಕಿ ಹುಡಿ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಮೈದಾ ಹಾಕಿದರೂ ಸಹ ಓಕೆ. ಈಗ ನಾವಿಲ್ಲಿ ಮೈದಾ ಹಾಕಿದ್ದೇವೆ, ನಿಮಗೆ ಬೇಕಾದರೆ ನೀವು ಅದೇ ಅಕ್ಕಿ ಹುಡಿಯಲ್ಲಿ ಸ್ವಲ್ಪ ಇಟ್ಟು ಅದರಲ್ಲಿ ಕಟ್ಟಿ ಅದನ್ನು ರೌಂಡ್ ಮಾಡಿ ಆದಂತ ನೀವು ಅದಕ್ಕೆ ಅದನ್ನು ಆಚೆ ತಿರುಗಿಸಬೇಕು ಇದನ್ನು ಲಡ್ಡನ್ನು. ಯಾಕಂದರೆ ಇಲ್ಲದ್ರೆ ಅದರ ಮೇಲೆಲ್ಲ ಕಪ್ಪಾಗಿ ಬರ್ತದೆ. ಅದಕ್ಕೋಸ್ಕರ ಅದು ನನ್ನ ಗಂಡನ ಎಕ್ಸ್ಪೀರಿಯೆನ್ಸ್, ಅವರು ಹೇಳಿದರು ಅದು ಕಪ್ಪಾಗಿ ಬರ್ತದೆ. ಅದಕ್ಕೋಸ್ಕರ ನಾವು ಅದನ್ನು ಕಟ್ಟಿದ ತಕ್ಷಣ ತೆಗೆದು ಅದನ್ನು ನಾವು ಅದಕ್ಕೆ ಹಾಕಬೇಕು, ಮೈದಾ ಇಲ್ಲದ್ರೆ ಅಕ್ಕಿ ಹುಡಿ ಅದರಲ್ಲಿದ್ದು ಸ್ವಲ್ಪ ಇಟ್ಟರೆ ಸಾಕು. ಈಗ ನೋಡಿ, ಈಗ ನಾನು ಸಹ ಇಲ್ಲಿ ಕಟ್ತಾ ಇದ್ದೇನೆ, ಯಾಕಂದರೆ ಅದು ಆರ್ಡ್ರ್ ಉಂಟಲ್ಲ, ಅದಕ್ಕೋಸ್ಕರ ನಾವು ಸಹ ಈಗ ಮಾಡ್ತಾ ಇದ್ದೇವೆ. ನಾವು 3 ಸೇರಿಕೊಂಡು ಮಾಡ್ತಾ ಇದ್ದೇವೆ ಆರ್ಡ್ರಿಗೆ. ನಿಮಗೆ ಸಹ ಬೇಕಾದರೆ ಆರ್ಡ್ರ್ ಮಾಡಿ, ನಾವಿಲ್ಲಿ ನಂಬರೆಲ್ಲ ಕೊಟ್ಟಿದ್ದೇನೆ ಸ್ಕ್ರೀನಲ್ಲಿ. ನಿಮಗೆ ಬೇಕಾದರೆ ನೀವು ಸಹ ನಂಬರ್ ಆರ್ಡ್ರ್ ಮಾಡಿ, ನಾವು ನಿಮಗೆ ಫ್ರೆಶ್ ಆಗಿ ನಾವು ನಿಮಗೆ ಮಾಡಿ ಕೊಡ್ತೇವೆ. ನೋಡಿ, ಈಗ ನಾವು ಇದು ಅಕ್ಕಿಯನ್ನು ಇದು ಮಾಡಿ ಈಗ ಬಿಸಿ ಆರಿದೆ. ಈಗ ನಾವು ಸೇರಿ ಎಲ್ಲರೂ ಮಾಡಿ ಆಯಿತು. ನೋಡಿ, ತುಂಬ ಇದರಲ್ಲಿ ಅಕ್ಕಿ ಉಂಡಾಗಿದೆ. ಒಂದು 5 kgಯಲ್ಲಿ ನಮಗೆ ಸಾಧಾರಣ ಒಂದು 200 ಜಾಸ್ತಿ ಬಂದಿದೆ, ಅಕ್ಕಿ ಲಡ್ಡಾಗಿದೆ. ಇದು ನಮಗೆ ಜಸ್ಟ್ ನಾವು ಆರ್ಡ್ರ್ ಇತ್ತು, ಅದಕ್ಕೋಸ್ಕರ ನಾವು ಮಾಡಿದ್ರು. ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಾಗಿ ಬಂದಿದೆ. ಸೊ ನೀವು ಸಹ ಹೀಗೆ ಟ್ರೈ ಮಾಡಿ ಆಯಿತಾ. ಇದು ಅಕ್ಕಿ ಲಡ್ಡು ಕ್ವಾಂಟಿಟಿ ಎಲ್ಲ ಹಾಕಿ ಮಾಡಿದ್ದು ನಮ್ಮದು ಕ್ರಿಸ್ಮಸ್ಸಿಗೆ. ನಾವು ಅಷ್ಟು ಚೆಂದಾಗಿ ಟೇಸ್ಟಾಗಿ ಬಂದಿದೆ. ಸೊ ನೀವು ಸಹ ಟ್ರೈ ಮಾಡಿ ಆಯಿತಾ. ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಾಗಿ ಬಂದಿದೆ. ಓಕೆ, ನಿಮಗೆ ಬೇಕಾದರೆ ನಾವು ಆರ್ಡ್ರ್ ಮಾಡಿದ್ರೆ ನಾವು ನಿಮಗೆ ತಲುಪಿಸ್ತೇವೆ. ನಿಮಗೆ ಬೇಕಾದರೆ ನಾವು ನಮ್ಮ ನಂಬರ್ ಹಾಕಿರ್ತೇವೆ, ನೀವು ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಹೊಸ ರೆಸಿಪಿಯನ್ನು ಸಿಗ್ತೇವೆ. ಓಕೆ, ಟೇಕ್ ಕೇರ್, ಬಾಯ್.